ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಅಲಿಫ್ ಲಾಮ್ ಮೀಮ್ ರಾ ತಿಲ್ಕ ಆಯಾತುಲ್ ಕಿತಾಬ್ ವಲ್ಲದೀ أنزل إليك من ربك الحق ولكن أكثر الناس لا يؤمنون. ألف لام ಮೀಮ್ ರಾ. ಇವು ಗ್ರಂಥದ ಸೂಕ್ತಿಗಳಾಗಿವೆ. ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ವತಿಯಿಂದ ತಮ್ಮೆಡೆಗೆ ಏನನ್ನು ಅವತೀರ್ಣಗೊಳಿಸಲಾಗಿದೆಯೋ ಅದು ಸತ್ಯವಾಗಿದೆ. ಆದರೆ ಜನರಲ್ಲಿ ಹೆಚ್ಚಿನವರು ವಿಶ್ವಾಸವಿಡುವುದಿಲ್ಲ. ಅಲ್ಲಾಹುಲ್ಲದೀ ರಫಅ ಅಸ್-ಸಮಾವಾತಿ ಬಿಗೈರಿ ಅಮದಿನ್ ತರೌನಹಾ ಥುಮ್ಮ ಇಸ್ತವಾ ಅಲಲ್ ಅರ್ಶ್ وسخر الشمس والقمر كل يجري لأجل مسمى يدبر الأمر يفصل الآيات لعلكم بلقاء ربكم توقنون. ನೀವು ಕಾಣುವಂತಹ ಯಾವುದೇ ಸ್ತಂಭಗಳಿಲ್ಲದೆ ಆಕಾಶವನ್ನು ಎತ್ತಿ ನಿಲ್ಲಿಸಿದವನು ಅಲ್ಲಾಹುವಾಗಿರುವನು. ತರುವಾಯ ಅವನು ಸಿಂಹಾಸನ ರೂಢನಾದನು. ಸೂರ್ಯನನ್ನು ಚಂದ್ರನನ್ನು ಅವನು ಅಧೀನಪಡಿಸಿರುವನು. ಎಲ್ಲವೂ ಒಂದು ನಿಶ್ಚಿತ ಅವಧಿಯ ತನಕ ಚಲಿಸುತ್ತಿರುವು. ಅವನು ಎಲ್ಲ ಸಂಗತಿಗಳನ್ನು ನಿಯಂತ್ರಿಸುತ್ತಿರುವನು. ನೀವು ನಿಮ್ಮ ರಬ್ಬಿನ ಅಂದರೆ ನಿಮ್ಮ ಪರಿಪಾಲಕನ ಭೇಟಿಯ ಬಗ್ಗೆ ದೃಢ ವಿಶ್ವಾಸ ಹೊಂದುವ ಸಲುವಾಗಿ ಅವನು ದೃಷ್ಟಾಂತಗಳನ್ನು ವಿವರಿಸುತ್ತಿರುವನು. ವಹುವಲ್ಲದೀ ಮದ್ದಲ್ ಅರ್ದ ವಜಅಲ ಫೀಹಾ ರವಾಸಿಯ ವಅನ್ಹಾರಾ ومن كل الثمرات جعل فيها زوجين اثنين يغشي الليل النهار إن في ذلك لآيات لقوم يتفكرون. ಭೂಮಿಯನ್ನು ವಿಶಾಲಗೊಳಿಸಿದವನು ಅವನಾಗಿರುವನು. ಅವನು ಅದರಲ್ಲಿ ನಾಟಿ ನಿಲ್ಲುವ ಪರ್ವತಗಳನ್ನು ಮತ್ತು ನದಿಗಳನ್ನು ಉಂಟು ಮಾಡಿದನು. ಎಲ್ಲ ವಿಧದ ಫಲವರ್ಗಗಳಲ್ಲೂ ಅವನು 2 ಜೋಡಿಗಳನ್ನು ಮಾಡಿರುವನು. ಅವನು ರಾತ್ರಿಯಿಂದ ಹಗಲನ್ನು ಹೊದಿಸುವನು. ಖಂಡಿತವಾಗಿಯೂ ಚಿಂತಿಸುವ ಜನರಿಗೆ ಅದರಲ್ಲಿ ದೃಷ್ಟಾಂತಗಳಿವೆ. ವಫಿಲ್ ಅರ್ದಿ ಕಿತಉಂ ಮುತಜಾವಿರಾತುಂ ವಜನ್ನಾತುಂ ಮಿನ್ ಅಅನಾಬಿನ್ ವಜರ್ഉನ್ ವನಖೀಲುನ್ ಸಿನ್ವಾನುನ್ ವಗೈರು ಸಿನ್ವಾನ್ صنوان وغير صنوان يسقى بماء واحد ونفضل بعضها على بعض في الأكل إن في ذلك لآيات لقوم يعقلون. ಭೂಮಿಯಲ್ಲಿ ಒಂದಕ್ಕೊಂದು ಹತ್ತಿರವಾಗಿರುವಂತಹ ಖಂಡಗಳಿವೆ. ದ್ರಾಕ್ಷಿ ತೋಟಗಳು ಕೃಷಿಗಳೂ ಇವೆ. ಒಂದೇ ಕಾಂಡದಿಂದ ಹಲವು ಗೆಲ್ಲುಗಳಾಗಿ ಬೆಳೆಯುವ ಮತ್ತು ಬೇರೆ ಬೇರೆ ಕಾಂಡಗಳಿಂದ ಬೆಳೆಯುವ ಖರ್ಜೂರದ ಮರಗಳೂ ಇವೆ. ಇವುಗಳಿಗೆಲ್ಲ ಒಂದೇ ಜಲದಿಂದ ನೀರುಣಿಸಲಾಗುತ್ತದೆ. ಫಲಗಳ ವಿಷಯದಲ್ಲಿ ನಾವು ಅವುಗಳ ಪೈಕಿ ಕೆಲವನ್ನು ಇತರವುಗಳಿಗಿಂತ ಶ್ರೇಷ್ಠಗೊಳಿಸುವೆವು. ಖಂಡಿತವಾಗಿಯೂ ಚಿಂತಿಸುವ ಜನರಿಗೆ ಅದರಲ್ಲಿ ದೃಷ್ಟಾಂತಗಳಿವೆ. وَإِن تَعْجَبْ فَعَجَبٌ قَوْلُهُمْ أَإِذَا كُنَّا تُرَابًا أَإِنَّا لَفِي خَلْقٍ جَدِيدٍ أُولَئِكَ الَّذِينَ كَفَرُوا بِرَبِّهِمْ وَأُولَئِكَ الْأَغْلَالُ فِي أَعْنَاقِهِمْ
وأولئك أصحاب النار هم فيها خالدون. ತಾವು ಅಚ್ಚರಿ ಪಡುವುದಾದರೆ ನಾವು ಮಣ್ಣಾಗಿ ಹೋದ ಬಳಿಕ ನಮ್ಮನ್ನು ಪುನಃ ಹೊಸದಾಗಿ ಸೃಷ್ಟಿಸಲಾಗುವುದೇ ಎಂಬ ಅವರ ಮಾತು ಅತ್ಯಂತ ಅಚ್ಚರಿದಾಯಕವಾಗಿದೆ. ಅಂತಹವರು ತಮ್ಮ ರಬ್ಬಿನಲ್ಲಿ ಅಂದರೆ ತಮ್ಮ ಪರಿಪಾಲಕನಲ್ಲಿ ಅವಿಶ್ವಾಸವಿಟ್ಟವರಾಗಿರುವರು. ಕೊರಳುಗಳಲ್ಲಿ ಸಂಕೋಲೆಗಳಿರುವವರು ಅವರಾಗಿರುವರು. ಅವರು ನರಕವಾಸಿಗಳಾಗಿರುವರು. ಅದರಲ್ಲಿ ಅವರು ಶಾಶ್ವತವಾಗಿ ವಾಸಿಸುವರು. وَيَسْتَعْجِلُونَكَ بِالسَّيِّئَةِ قَبْلَ الْحَسَنَةِ وَقَدْ خَلَتْ مِنْ قَبْلِهِمُ الْمَثُلَاتُ وَإِنَّ رَبَّكَ لَذُو مَغْفِرَةٍ لِلنَّاسِ عَلَى ظُلْمِهِمْ وَإِنَّ رَبَّكَ لَشَدِيدُ الْعِقَابِ. ಓ ಪ್ರವಾದಿಯವರೇ, ಅವರು ತಮ್ಮೊಂದಿಗೆ ಒಳಿತಿಗಿಂತ ಮುಂಚಿತವಾಗಿ ಕೆಡುಕಿಗೋಸ್ಕರ ಅಂದರೆ ಶಿಕ್ಷೆಗೋಸ್ಕರ ಆತುರ ಪಡುತ್ತಿರುವರು. ಅವರಿಗಿಂತ ಮುಂಚೆ ಮಾದರಿ ಯೋಗ್ಯ ಶಿಕ್ಷೆಗಳು ಗತಿಸಿ ಹೋಗಿವೆ. ಮನುಷ್ಯರು ಅಕ್ರಮವೆಸಗಿದವರಾಗಿದ್ದೂ ಸಹ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಖಂಡಿತವಾಗಿಯೂ ಅವರಿಗೆ ಪಾಪ ಮುಕ್ತಿಯನ್ನು ನೀಡುವವನಾಗಿರುವನು. ಖಂಡಿತವಾಗಿಯೂ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಅತಿ ಕಠಿಣವಾಗಿ ಶಿಕ್ಷಿಸುವವನೂ ಆಗಿರುವನು. وَيَقُولُ الَّذِينَ كَفَرُوا لَوْلَا أُنْزِلَ عَلَيْهِ آيَةٌ مِّن رَّبِّهِ إِنَّمَا أَنْتَ مُنذِرٌ وَلِكُلِّ قَوْمٍ هَادٍ. ಇವರ ರಬ್ಬಿನ ಅಂದರೆ ಇವರ ಪರಿಪಾಲಕನ ವತಿಯಿಂದ ಇವರ ಮೇಲೆ ಒಂದು ದೃಷ್ಟಾಂತವನ್ನು ಇಳಿಸಲಾಗಿಲ್ಲವೇಕೆ ಎಂದು ಪ್ರವಾದಿಯವರನ್ನು ಲೇವಡಿ ಮಾಡುತ್ತಾ ಸತ್ಯ ನಿಷೇಧಿಗಳು ಕೇಳುವರು. ಓ ಪ್ರವಾದಿಯವರೇ, ತಾವು ಒಬ್ಬ ಮುನ್ನೆಚ್ಚರಿಕೆ ನೀಡುವವರು ಮಾತ್ರವಾಗಿರುವಿರಿ. ಎಲ್ಲ ಜನಸಮುದಾಯಕ್ಕೂ ಒಬ್ಬ ಮಾರ್ಗದರ್ಶಕರಿರುವರು. ಅಲ್ಲಾಹು ಯಅಲಮು ಮಾ ತಹ್ಮಿಲು ಕುಲ್ಲು ಉನ್ಸಾ ವಮಾ ತಗೀದುಲ್ ಅರ್ಹಾಮು ವಮಾ ತಜ್ದಾದ್ ವಕುಲ್ಲು ಶೈಇನ್ ಇಂದಹು ಬಿಮಿಕ್ದಾರ್. ಪ್ರತಿಯೊಬ್ಬ ಹೆಣ್ಣು ಏನನ್ನು ಗರ್ಭಧರಿಸುತ್ತಿರುವಳೆಂದು ಅಲ್ಲಾಹು ಅರಿಯುವನು. ಗರ್ಭಾಶಯಗಳು ಕಡಿಮೆಯುಂಟು ಮಾಡುವುದನ್ನು ವರ್ಧನೆಯುಂಟು ಮಾಡುವುದನ್ನು ಅವನು ಅರಿಯುವನು. ಅವನ ಬಳಿ ಪ್ರತಿಯೊಂದು ವಸ್ತುವು ಒಂದು ನಿಶ್ಚಿತ ಪ್ರಮಾಣದಲ್ಲಿದೆ. ಆಲಿಮುಲ್ ಗೈಬಿ ವಶ್ಶಹಾದತಿಲ್ ಕಬೀರುಲ್ ಮುತಆಲ್. ಅವನು ಅಗೋಚರವಾಗಿರುವುದನ್ನು ಮತ್ತು ಗೋಚರವಾಗಿರುವುದನ್ನು ಅರಿಯುವವನು, ಮಹಾನನು, ಅತ್ಯುನ್ನತನೂ ಆಗಿರುವನು. ಸವಾಉಂ ಮಿನ್ಕುಂ ಮನ್ ಅಸರ್ರಲ್ ಕೌಲ ವಮನ್ ಜಹರ ಬಿಹಿ ವಮನ್ ಹುವ ಮುಸ್ತಖ್ಫಿನ್ ಬಿಲ್ಲೈಲ್ ومن هو مستخف بالليل وسارب بالنهار. ನಿಮ್ಮ ಪೈಕಿ ರಹಸ್ಯವಾಗಿ ಮಾತನಾಡಿದವನು, ಬಹಿರಂಗವಾಗಿ ಮಾತನಾಡಿದವನು, ರಾತ್ರಿಯಲ್ಲಿ ಅಡಗುವವನು ಮತ್ತು ಹಗಲಲ್ಲಿ ನಡೆದಾಡುವವನು ಅಲ್ಲಾಹುವಿನ ಮಟ್ಟಿಗೆ ಸಮಾನರಾಗಿರುವರು. ಲಹು ಮುಅಕ್ಕಿಬಾತುಂ ಮಿನ್ ಬೈನಿ ಯದೈಹಿ ವ ಮಿನ್ ಖಲ್ಫಿಹಿ ಯಹ್ಫಜೂನಹು ಮಿನ್ ಅಮ್ರಿಲ್ಲಾಹ್. ಇನ್ನಲ್ಲಾಹ ಲಾ ಯುಗಯ್ಯಿರು ಮಾ ಬಿಕೌಮಿನ್ ಹತ್ತಾ ಯುಗಯ್ಯಿರು ಮಾ ಬಿಅನ್ಫುಸಿಹಿಮ್. وَإِذَا أَرَادَ اللَّهُ بِقَوْمٍ سُوءًا فَلَا مَرَدَّ لَهُ وَمَا لَهُم مِّن دُونِهِ مِن وَالٍ. ಮಾನವನಿಗೆ ಅವನ ಮುಂದಿನಿಂದಲೂ ಹಿಂದಿನಿಂದಲೂ ನಿರಂತರವಾಗಿ ಬರುತ್ತಾ ಅಲ್ಲಾಹುವಿನ ಆದೇಶ ಪ್ರಕಾರ ಅವನನ್ನು ಕಾಪಾಡುವ ಮಲಕುಗಳು ಇರುವರು. ಜನರು ತಮ್ಮ ನಿಲುವಿನಲ್ಲಿ ಬದಲಾವಣೆ ತರುವವರೆಗೆ ಅಲ್ಲಾಹು ಯಾವುದೇ ಜನತೆಯ ಸ್ಥಿತಿಯನ್ನು ಖಂಡಿತವಾಗಿಯೂ ಬದಲಾಯಿಸಲಾರನು.
ಒಂದು ಜನತೆಗೆ ಹಾನಿಯನ್ನುಂಟು ಮಾಡಲು ಅಲ್ಲಾಹು ಇಚ್ಛಿಸಿದರೆ ಅದನ್ನು ನಿವಾರಿಸಲು ಸಾಧ್ಯವಿಲ್ಲ. ಅವನ ಹೊರತು ಅವರಿಗೆ ಬೇರೆ ಸಂರಕ್ಷಕರೂ ಇಲ್ಲ. ಹುವಲ್ಲದೀ ಯುರೀಕುಮುಲ್ ಬರ್ಕ ಖೌಫನ್ ವತಮಅನ್ ವಯುನ್ಶಿಉಸ್ ಸಹಾಬಸ್ ಸಿಕಾಲ್. ಭಯ ಮತ್ತು ನಿರೀಕ್ಷೆಯನ್ನು ಹುಟ್ಟಿಸುತ್ತಾ ನಿಮಗೆ ಮಿಂಚನ್ನು ತೋರಿಸಿಕೊಡುವವನು ಅವನಾಗಿರುವನು. ಅವನು ಜಲ ನಿಮಿತ್ತ ಭಾರವಾಗಿರುವ ಮೋಡಗಳನ್ನು ಸೃಷ್ಟಿಸುವನು. ವಯುಸಬ್ಬಿಹುರ್ ರಅದು ಬಿಹಮ್ದಿಹಿ ವಲ್ ಮಲಾಯಿಕತು ಮಿನ್ ಖೀಫತಿಹಿ ويرسل الصواعق فيصيب بها من يشاء وهم يجادلون في الله وهو شديد المحال. ಸಿಡಿಲು ಅವನ ಸ್ತುತಿಯೊಂದಿಗೆ ಅವನ ಪರಿಪಾವನತೆಯನ್ನು ಕೊಂಡಾಡುತ್ತಿರುವುದು. ಮಲಕುಗಳು ಸಹ ಅವನ ಭಯದಿಂದ ಅವನನ್ನು ಸ್ತುತಿಸುತ್ತಿರುವರು. ಅವನು ಸಿಡಿಲುಗಳನ್ನು ಕಳುಹಿಸುವನು, ತರುವಾಯ ಅವನಿಚ್ಛಿಸುವವರಿಗೆ ಅವುಗಳನ್ನು ತಗಲಿಸುವನು. ಆದರೂ ಅವರು, ಅಂದರೆ ಸತ್ಯ ನಿಷೇಧಿಗಳು, ಅಲ್ಲಾಹ್ವಿನ ಬಗ್ಗೆ ತರ್ಕಿಸುತ್ತಿರುವರು. ಅವನು ಪ್ರಬಲ ಶಕ್ತಿಯುಳ್ಳವನಾಗಿರುವನು. ಲಹು ದಅವತುಲ್ ಹಕ್ ವಲ್ಲದೀನ ಯದ್ಊನ ಮಿನ್ ದೂನಿಹಿ ಲಾ ಯಸ್ತಜೀಬೂನ ಲಹುಂ ಬಿಶೈಇನ್ إلا كباسط كفيه إلى الماء ليبلغ فاه وما هو ببالغه وما دعاء الكافرين إلا في ضلال. ಅವನೊಂದಿಗಿರುವ ಪ್ರಾರ್ಥನೆಯೇ ಸತ್ಯವಾದ ಪ್ರಾರ್ಥನೆ. ಅವನ ಹೊರತು ಯಾರೊಂದಿಗೆಲ್ಲ ಅವರು ಪ್ರಾರ್ಥಿಸುತ್ತಿರುವರೋ ಅವರಾರು ಅವರಿಗೆ ಉತ್ತರ ನೀಡಲಾರರು. ಅವರ ಸ್ಥಿತಿಯು ತನ್ನ ಎರಡು ಕೈಗಳನ್ನು ನೀರಿನೆಡೆಗೆ ಅದು ಸ್ವತಃ ತನ್ನ ಬಾಯಿಗೆ ತಲುಪುವ ಸಲುವಾಗಿ ಚಾಚಿದವನಂತೆ ಮಾತ್ರವಾಗಿದೆ. ಅದು ಅವನ ಬಾಯಿಗೆ ತಲುಪಲಾರದು. ಸತ್ಯ ನಿಷೇಧಿಗಳ ಪ್ರಾರ್ಥನೆಯು ವ್ಯರ್ಥವೇ ವಿನ ಇನ್ನೇನೂ ಅಲ್ಲ. ವಲಿಲ್ಲಾಹಿ ಯಸ್ಜುದು ಮನ್ ಫಿಸ್ ಸಮಾವಾತಿ ವಲ್ ಅರ್ದಿ ತವ್ಅನ್ ವಕರ್ಹನ್ ವಜಿಲಾಲುಹುಂ ಬಿಲ್ ಗುದುವ್ವಿ ವಲ್ ಆಸಾಲ್. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವವರೆಲ್ಲರೂ ಸ್ವಇಚ್ಛೆಯಿಂದ ಅಥವಾ ನಿರ್ಬಂಧಿತರಾಗಿ ಅಲ್ಲಾಹುವಿಗೆ ಸಾಷ್ಟಾಂಗವೆರಗುತ್ತಿರುವರು. ಪ್ರಭಾತ ಮತ್ತು ಮುಸ್ಸಂಜೆಗಳಲ್ಲಿ ಅವರ ನೆರಳುಗಳು ಅವನಿಗೆ ಸಾಷ್ಟಾಂಗವೆರಗುತ್ತಿರು. ಕುಲ್ ಮರ್ ರಬ್ಬುಸ್ ಸಮಾವಾತಿ ವಲ್ ಅರ್ದಿ ಕುಲಿಲ್ಲಾಹ್ ಕುಲ್ ಅಫತ್ತಖಜ್ತುಂ ಮಿನ್ ದೂನಿಹಿ ಔಲಿಯಾಅ ಲಾ ಯಮ್ಲಿಕೂನ ಲಿಅನ್ಫುಸಿಹಿಂ ನಫ್ಅನ್ ವಲಾ ضرا قل هل يستوي الأعمى والبصير أم هل تستوي الظلمات والنور أم جعلوا لله شركاء خلقوا كخلقه فتشابه الخلق عليهم قل الله خالق كل شيء وهو الواحد القهار. ಓ ಪ್ರವಾದಿಯವರೇ, ಕೇಳಿರಿ. ಆಕಾಶಗಳ ಮತ್ತು ಭೂಮಿಯ ರಬ್ ಯಾರು, ಅಂದರೆ ಪರಿಪಾಲಕ ಯಾರು? ಹೇಳಿರಿ, ಅಲ್ಲಾಹು. ಹೇಳಿರಿ, ಆದರೂ ಅವನನ್ನು ಬಿಟ್ಟು ಸ್ವತಃ ತಮಗೆ ಯಾವುದೇ ಲಾಭವನ್ನು ಹಾನಿಯನ್ನು ಸ್ವಾಧೀನದಲ್ಲಿಟ್ಟುಕೊಳ್ಳದಂತಹ ರಕ್ಷಕರನ್ನು ನೀವು ಮಾಡಿಕೊಂಡಿರುವಿರಾ? ಕೇಳಿರಿ, ಕುರುಡನು ದೃಷ್ಟಿಯುಳ್ಳವನು ಸಮಾನರಾಗುವರೇ? ಅಥವಾ ಅಂಧಕಾರಗಳು ಮತ್ತು ಪ್ರಕಾಶವು ಸಮಾನವಾಗುವುದೇ? ಅಥವಾ ಅವರು ಅಲ್ಲಾಹುವಿನೊಂದಿಗೆ ಸಹಭಾಗಿಗಳನ್ನಾಗಿ ಮಾಡಿರುವವರು ಅವನು ಸೃಷ್ಟಿಸುವಂತೆಯೇ ಸೃಷ್ಟಿಸಿ ಎರಡೂ ಕಡೆಯ ಸೃಷ್ಟಿಗಳನ್ನು ಅವರಿಗೆ ಗುರುತಿಸಲು ಸಾಧ್ಯವಾಗದೇ ಹೋಯಿತೇ? ಹೇಳಿರಿ, ಸರ್ವ ವಸ್ತುಗಳ ಸೃಷ್ಟಿಕರ್ತನು ಅಲ್ಲಾಹು ಆಗಿರುವನು.
ಅವನು ಏಕಮೇವನು ಸರ್ವಾಧಿಕಾರಿಯೂ ಆಗಿರುವನು. أنزل من السماء ماء فسالت أودية بقدرها فاحتمل السيل زبدا رابيا ومما يوقدون عليه في النار ابتغاء حلية أو متاع زبد مثله كذلك يضرب الله الحق والباطل فأما الزبد فيذهب جفاء وأما ما ينفع الناس فيمكث في الأرض كذلك يضرب الله الأمثال. ಅವನು ಅಂದರೆ ಅಲ್ಲಾಹು ಆಕಾಶದಿಂದ ಮಳೆ ನೀರನ್ನು ಸುರಿಸಿದನು. ತರುವಾಯ ಕಣಿವೆಗಳಲ್ಲಿ ಅವುಗಳ ಗಾತ್ರಕ್ಕನುಗುಣವಾಗಿ ನೀರು ಹರಿಯಿತು. ಆಗ ಆ ಹರಿವು ಮೇಲ್ಭಾಗದಲ್ಲಿ ತೇಲುತ್ತಿರುವ ನೊರೆಗಳನ್ನು ವಹಿಸಿ ಹರಿಯತೊಡಗಿತು. ಅವರು ಯಾವುದಾದರೂ ಆಭರಣವನ್ನೋ ಉಪಕರಣವನ್ನೋ ನಿರ್ಮಿಸಲು ಬೆಂಕಿಯಲ್ಲಿ ಕಾಯಿಸುವ ಲೋಹದಿಂದಲೂ ಇದೇ ರೀತಿಯ ನೊರೆಯುಂಟಾಗುತ್ತದೆ. ಹೀಗೆ ಅಲ್ಲಾಹು ಸತ್ಯ ಮತ್ತು ಅಸತ್ಯವನ್ನು ಉದಾಹರಣೆಯಾಗಿ ತೋರಿಸಿಕೊಡುವನು. ತರುವಾಯ ನೊರೆಯು ಆವಿಯಾಗಿ ಹೊರಟು ಹೋಗುವುದು, ಮನುಷ್ಯರಿಗೆ ಪ್ರಯೋಜನವಿರುವುದು, ಭೂಮಿಯಲ್ಲಿ ತಂಗುವುದು. ಹೀಗೆ ಅಲ್ಲಾಹು ಉಪಮೆಗಳನ್ನು ವಿವರಿಸಿಕೊಡುವನು. للذين استجابوا لربهم الحسنى والذين لم يستجيبوا له لو أن لهم ما في الأرض جميعا ومثله معه لافتدوا به أولئك لهم سوء الحساب ومأواهم جهنم وبئس المهاد. ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಕರೆಗೆ ಓಗೊಟ್ಟವರಾರೋ ಅವರಿಗೆ ಅತ್ಯುತ್ತಮ ಪ್ರತಿಫಲವಿದೆ. ಅವನ ಕರೆಗೆ ಓಗೊಡದವರಾರೋ ಅವರ ಬಳಿ ಭೂಮಿಯಲ್ಲಿರುವುದೆಲ್ಲವೂ ಮತ್ತು ಅದರೊಂದಿಗೆ ಅದರಷ್ಟೇ ಬೇರೆಯೂ ಇದ್ದರೂ ತಮ್ಮ ರಕ್ಷೆಗಾಗಿ ಅವರು ಅವೆಲ್ಲವನ್ನೂ ವಿಮೋಚನಾ ಶುಲ್ಕವಾಗಿ ನೀಡುತ್ತಿದ್ದರು. ಅವರಿಗೆ ತೀವ್ರ ವಿಚಾರಣೆ ಇದೆ ಮತ್ತು ಅವರ ವಾಸಸ್ಥಳವು ನರಕವಾಗಿದೆ. ಆ ವಾಸಸ್ಥಳ ಎಷ್ಟು ನಿಕೃಷ್ಟವಾದುದು. ಅಫಮನ್ ಯಅಲಮು ಅನ್ನಮಾ ಉನ್ಜಿಲ ಇಲೈಕ ಮಿರ್ ರಬ್ಬಿಕಲ್ ಹಕ್ಕು ಕಮನ್ ಹುವ ಅಅಮಾ ಇನ್ನಮಾ ಯತದಕ್ಕರು ಉಲುಲ್ ಅಲ್ಬಾಬ್. ಹಾಗಾದರೆ ತಮಗೆ ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ವತಿಯಿಂದ ಅವತೀರ್ಣಗೊಂಡಿರುವುದು ಸತ್ಯವೆಂದು ಅರಿತಿರುವವನು ಕುರುಡನಾದ ಒಬ್ಬನಂತಾಗುವನೇ. ಬುದ್ಧಿವಂತರು ಮಾತ್ರ ಚಿಂತಿಸಿ ಗ್ರಹಿಸುವರು. ಅಲ್ಲದೀನ ಯೂಫೂನ ಬಿಅಹ್ದಿಲ್ಲಾಹಿ ವಲಾ ಯನ್ಕುದೂನಲ್ ಮೀಸಾಕ್. ಅಲ್ಲಾಹ್ವಿನೊಂದಿಗಿರುವ ಬಾಧ್ಯತೆಯನ್ನು ನೆರವೇರಿಸುವವರು ಮತ್ತು ಕರಾರನ್ನು ಉಲ್ಲಂಘಿಸದವರು. ವಲ್ಲದೀನ ಯಸಿಲೂನ ಮಾ ಅಮರ ಅಲ್ಲಾಹು ಬಿಹಿ ಅನ್ ಯೂಸಲ ವಯಖ್ಶೌನ ರಬ್ಬಹುಂ ವಯಖಾಫೂನ ಸೂಅಲ್ ಹಿಸಾಬ್. ಅಲ್ಲಾಹು ಜೋಡಿಸಲು ಆಜ್ಞಾಪಿಸಿರುವುದನ್ನು ಅಂದರೆ ಸಂಬಂಧಗಳನ್ನು ಜೋಡಿಸುವವರು, ತಮ್ಮ ರಬ್ಬನ್ನು ಅಂದರೆ ತಮ್ಮ ಪರಿಪಾಲಕನನ್ನು ಭಯಪಡುವವರು, ತೀವ್ರ ವಿಚಾರಣೆಯನ್ನು ಭಯಪಡುವವರು. ವಲ್ಲದೀನ ಸಬರು ಇಬ್ತಿಗಾಅ ವಜ್ಹಿ ರಬ್ಬಿಹಿಂ ವಅಕಾಮುಸ್ ಸಲಾತ وأنفقوا مما رزقناهم سرا وعلانية ويدرؤون بالحسنة السيئة أولئك لهم عقبى الدار. ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಸಂತೃಪ್ತಿಯನ್ನು ಆಶಿಸಿ ತಾಳ್ಮೆ ವಹಿಸುವವರು, ನಮಾಜನ್ನು ಸಂಸ್ಥಾಪಿಸುವವರು, ನಾವು ನೀಡಿರುವವುಗಳಿಂದ
ಗುಪ್ತವಾಗಿ ಮತ್ತು ಬಹಿರಂಗವಾಗಿ ಖರ್ಚು ಮಾಡುವವರು ಮತ್ತು ಕೆಡುಕನ್ನು ಒಳಿತಿನಿಂದ ತಡೆಯುವವರು, ಅಂತಹವರಿಗೆ ಇಹಲೋಕದ ಪರ್ಯಾವಸಾನವು ಅನುಕೂಲಕರವಾಗಿರುವುದು. ಜನ್ನಾತು ಅದ್ನಿ ಯದ್ಖುಲೂನಹಾ ವಮನ್ ಸಲಾಹ ಮಿನ್ ಆಬಾಯಿಹಿಂ ವಅಜ್ವಾಜಿಹಿಂ ವذُرِّيَّاتِهِمْ والملائكة يدخلون عليهم من كل باب. ಶಾಶ್ವತವಾಗಿ ವಾಸಿಸುವುದಕ್ಕಿರುವ ಸ್ವರ್ಗೋದ್ಯಾನಗಳು ಅವರು ಮತ್ತು ಅವರ ಪೂರ್ವಿಕರಲ್ಲಿ, ಸಂಗಾತಿಗಳಲ್ಲಿ ಮತ್ತು ಸಂತತಿಗಳಲ್ಲಿ ಸೇರಿದ ಸಜ್ಜನರು ಅದರಲ್ಲಿ ಪ್ರವೇಶಿಸುವರು. ಪ್ರತಿಯೊಂದು ದ್ವಾರದಿಂದಲೂ ಅವರೆಡೆಗೆ ಪ್ರವೇಶಿಸುತ್ತಾ ಮಲಕುಗಳು ಹೇಳುವರು, ಸಲಾಮುನ್ ಅಲೈಕುಂ ಬಿಮಾ ಸಬರ್ತುಂ ಫನಿಅಮ ಉಕ್ಬದ್ದಾರ್. ನೀವು ತಾಳ್ಮೆ ವಹಿಸಿರುವ ಕಾರಣ ನಿಮಗೆ ಶಾಂತಿ ಇರಲಿ. ಅಂತಿಮ ಭವನ ಅಂದರೆ ಸ್ವರ್ಗವು ಎಷ್ಟು ಉತ್ತಮವಾದುದು. ವಲ್ಲದೀನ ಯಂಕುದೂನ ಅಹ್ದಲ್ಲಾಹಿ ಮಿನ್ ಬಅದಿ ಮೀಸಾಕಿಹಿ ويقطعون ما أمر الله به أن يوصل ويفسدون في الأرض أولئك لهم اللعنة ولهم سوء الدار. ಅಲ್ಲಾಹುವಿನೊಂದಿಗಿರುವ ಕರಾರನ್ನು ಸುದೃಢಗೊಳಿಸಿದ ನಂತರವೂ ಉಲ್ಲಂಘಿಸುವವರು, ಅಲ್ಲಾಹು ಜೋಡಿಸಲು ಆಜ್ಞಾಪಿಸಿರುವುದನ್ನು ಅಂದರೆ ಸಂಬಂಧಗಳನ್ನು ಕಡಿಯುವವರು ಮತ್ತು ಭೂಮಿಯಲ್ಲಿ ವಿನಾಶವನ್ನುಂಟು ಮಾಡುವವರು, ಅವರಿಗೆ ಶಾಪವಿರುವುದು ಮತ್ತು ಅವರಿಗೆ ನಿಕೃಷ್ಟ ಭವನವಿರುವುದು. ಅಲ್ಲಾಹು ಯಬ್ಸುತುರ್ ರಿಜ್ಕ ಲಿಮನ್ ಯಶಾಉ ವಯಖ್ದಿರ್ وفرحوا بالحياة الدنيا وما الحياة الدنيا في الآخرة إلا متاع. ಅಲ್ಲಾಹು ಅವನಿಚ್ಛಿಸುವವರಿಗೆ ಅನ್ನಾಧಾರವನ್ನು ವಿಶಾಲಗೊಳಿಸುವನು ಮತ್ತು ಸೀಮಿತಗೊಳಿಸುವನು. ಅವರು ಇಹಲೋಕ ಜೀವನದೊಂದಿಗೆ ಸಂತುಷ್ಟರಾಗಿರುವರು. ಆದರೆ ಪರಲೋಕಕ್ಕೆ ಹೋಲಿಸಿದರೆ ಇಹಲೋಕ ಜೀವನವು ಒಂದು ಕ್ಷುಲ್ಲಕವಾದ ಸುಖಾನುಭೂತಿ ಮಾತ್ರವಾಗಿದೆ. ವಯಕೂಲು ಅಲ್ಲದೀನ ಕಫರೂ ಲೌಲಾ ಉನ್ಜಿಲ ಅಲೈಹಿ ಆಯತುಂ ಮಿರ್ ರಬ್ಬಿಹ್ ಕುಲ್ ಇನ್ನಲ್ಲಾಹ ಯುದಿಲ್ಲು ಮನ್ ಯಶಾಉ ವಯಹ್ದೀ ಇಲೈಹಿ ಮನ್ ಅನಾಬ್. ಇವರ ಮೇಲೆ ಇವರ ರಬ್ಬಿನ ವತಿಯಿಂದ ಅಂದರೆ ಇವರ ಪರಿಪಾಲಕನ ವತಿಯಿಂದ ಯಾವುದಾದರೂ ದೃಷ್ಟಾಂತವನ್ನು ಇಳಿಸಲಾಗಿಲ್ಲವೇಕೆ ಎಂದು ಸತ್ಯ ನಿಷೇಧಿಗಳು ಪ್ರವಾದಿಯವರನ್ನು ಲೇವಡಿ ಮಾಡುತ್ತಾ ಕೇಳುವರು. ಓ ಪ್ರವಾದಿಯವರೇ, ಹೇಳಿರಿ, ಅಲ್ಲಾಹು ಅವನಿಚ್ಛಿಸುವವರನ್ನು ಪಥಭ್ರಷ್ಟಗೊಳಿಸುವನು ಮತ್ತು ಪಶ್ಚಾತ್ತಾಪಪಟ್ಟು ಮರಳಿದವರನ್ನು ತನ್ನ ಮಾರ್ಗದೆಡೆಗೆ ಮುನ್ನಡೆಸುವನು. ಅಲ್ಲದೀನ ಆಮನೂ ವತತ್ಮಇನ್ನು ಕುಲೂಬುಹುಂ ಬಿಜಿಕ್ರಿಲ್ಲಾಹ್ ಅಲಾ ಬಿಜಿಕ್ರಿಲ್ಲಾಹಿ ತತ್ಮಇನ್ನುಲ್ ಕುಲೂಬ್. ಅಂದರೆ ವಿಶ್ವಾಸವಿಟ್ಟವರನ್ನು ಮತ್ತು ಅಲ್ಲಾಹುವಿನ ಸ್ಮರಣೆಯಿಂದಾಗಿ ಹೃದಯಗಳು ಶಾಂತಗೊಳ್ಳುವವರನ್ನು ಅರಿಯಿರಿ, ಹೃದಯಗಳು ಶಾಂತಗೊಳ್ಳುವುದು ಅಲ್ಲಾಹುವಿನ ಸ್ಮರಣೆಯಿಂದಾಗಿದೆ. ಅಲ್ಲದೀನ ಆಮನೂ ವಅಮಿಲುಸ್ ಸಾಲಿಹಾತಿ ತೂಬಾ ಲಹುಂ ವಹುಸ್ನು ಮಆಬ್. ವಿಶ್ವಾಸವಿಟ್ಟವರು ಮತ್ತು ಸತ್ಕರ್ಮವೆಸಗಿದವರಾರೋ ಅವರಿಗೆ ಮಂಗಳವಾಗಲಿ, ಮರಳಿ ತಲುಪುವ ಉತ್ತಮ ವಾಸಸ್ಥಳವು ಅವರಿಗಿರುವುದಾಗಿದೆ. ಕذلك أرسلناك في أمة قد خلت من قبلها أمم لتتلو عليهم الذي أوحينا إليك
لتتلو عليهم الذي أوحينا إليك وهم يكفرون بالرحمن قل هو ربي لا إله إلا هو عليه توكلت وإليه متاب. ಹೀಗೆ ನಾವು ತಮ್ಮನ್ನು ಒಂದು ಸಮುದಾಯಕ್ಕೆ ಸಂದೇಶವಾಹಕರನ್ನಾಗಿ ಕಳುಹಿಸಿರುವೆವು. ಅದಕ್ಕಿಂತ ಮುಂಚೆ ಅನೇಕ ಸಮುದಾಯಗಳು ಗತಿಸಿ ಹೋಗಿವೆ. ನಾವು ತಮಗೆ ದಿವ್ಯ ಸಂದೇಶವಾಗಿ ನೀಡಿರುವುದನ್ನು ತಾವು ಅವರಿಗೆ ಓದಿಕೊಡುವ ಸಲುವಾಗಿ ತಮ್ಮನ್ನು ಕಳುಹಿಸಿರುವೆವು. ಅವರು ಪರಮ ದಯಾಮಯನಲ್ಲಿ ಅವಿಶ್ವಾಸವಿಡುತ್ತಿರುವರು. ಹೇಳಿರಿ, ನನ್ನ ರಬ್ ಅಂದರೆ ನನ್ನ ಪರಿಪಾಲಕ ಅವನಾಗಿರುವನು. ಅವನ ಹೊರತು ಅನ್ಯ ಆರಾಧ್ಯರಿಲ್ಲ. ನಾನು ಅವನ ಮೇಲೆ ಭರವಸೆ ಇಟ್ಟಿರುವೆನು. ನನ್ನ ಮರಳುವಿಕೆಯು ಅವನೆಡೆಗೇ ಆಗಿರುವುದು. ವಲೌ ಅನ್ನ ಖುರ್ಆನನ್ ಸುಯ್ಯಿರತ್ ಬಿಹಿಲ್ ಜಿಬಾಲು ಔ ಕುತ್ತಿಅತ್ ಬಿಹಿಲ್ ಅರ್ದು ಔ ಕುಲ್ಲಿಮ ಬಿಹಿಲ್ ಮೌತಾ ಬಲ್ ಲಿಲ್ಲಾಹಿಲ್ ಅಮ್ರು ಜಮೀಆ أفلم ييأس الذين آمنوا أن لو يشاء الله لهدى الناس جميعا ولا يزال الذين كفروا تصيبهم بما صنعوا قارعة أو تحل قريبا من دارهم حتى يأتي وعد الله إن الله لا يخلف الميعاد. ಪಾರಾಯಣ ಮಾಡಲಾಗುವ ಒಂದು ಗ್ರಂಥದ ಮೂಲಕ ಪರ್ವತಗಳನ್ನು ಚಲಿಸುವಂತೆ ಮಾಡಲ್ಪಟ್ಟರು, ಅಥವಾ ಅದರಿಂದಾಗಿ ಭೂಮಿಯನ್ನು ನುಚ್ಚುನೂರು ಮಾಡಲ್ಪಟ್ಟರು, ಅಥವಾ ಅದರ ಮೂಲಕ ಮೃತಪಟ್ಟವರನ್ನು ಮಾತನಾಡಿಸಲ್ಪಟ್ಟರು. ಅವರು ವಿಶ್ವಾಸವಿಡಲಾರರು. ಆದರೆ ಎಲ್ಲ ವಿಷಯಗಳ ತೀರ್ಮಾನವು ಅಲ್ಲಾಹುವಿನ ನಿಯಂತ್ರಣದಲ್ಲಿದೆ. ಅಲ್ಲಾಹು ಇಚ್ಛಿಸುತ್ತಿದ್ದರೆ ಸರ್ವ ಮನುಷ್ಯರನ್ನು ಅವನು ಸನ್ಮಾರ್ಗದಲ್ಲಿ ಸೇರಿಸುತ್ತಿದ್ದನು ಎಂಬುದನ್ನು ಸತ್ಯವಿಶ್ವಾಸಿಗಳು ಅರ್ಥ ಮಾಡಿಕೊಂಡಿಲ್ಲವೇ? ಸತ್ಯ ನಿಷೇಧಿಗಳಿಗೆ ಅವರ ಕೃತ್ಯದ ನಿಮಿತ್ತ ಯಾವುದಾದರೂ ಆಪತ್ತು ಬಾಧಿಸುತ್ತಲೇ ಇರುವುದು, ಅಥವಾ ಅವರ ವಾಸಸ್ಥಳದ ಬಳಿಯೇ ಅದು ಅಂದರೆ ಶಿಕ್ಷೆಯು ಇಳಿಯುತ್ತಿರುವುದು. ಅಲ್ಲಾಹುವಿನ ವಾಗ್ದಾನವು ಬರುವ ತನಕ ಖಂಡಿತವಾಗಿಯೂ ಅಲ್ಲಾಹು ವಾಗ್ದಾನವನ್ನು ಉಲ್ಲಂಘಿಸುವವನಲ್ಲ. وَلَقَدِ اسْتُهْزِئَ بِرُسُلٍ مِّن قَبْلِكَ فَأَمْلَيْتُ لِلَّذِينَ كَفَرُوا ثُمَّ أَخَذْتُهُمْ فَكَيْفَ كَانَ عِقَابِ. ಖಂಡಿತವಾಗಿಯೂ ತಮಗಿಂತ ಮುಂಚೆಯೂ ಸಂದೇಶವಾಹಕರು ಅಪಹಾಸ್ಯಕ್ಕೊಳಗಾಗಿರುವರು. ಆದರೆ ನಾನು ಸತ್ಯ ನಿಷೇಧಿಗಳಿಗೆ ಕಾಲಾವಕಾಶವನ್ನು ಹೆಚ್ಚಿಸಿಕೊಟ್ಟಿರುವೆನು. ತರುವಾಯ ನಾನು ಅವರನ್ನು ಹಿಡಿದೆನು. ಆಗ ನನ್ನ ಶಿಕ್ಷೆಯು ಹೇಗಿತ್ತು? ಅಫಮನ್ ಹುವ ಕಾಯಿಮುನ್ ಅಲಾ ಕುಲ್ಲಿ ನಫ್ಸಿನ್ ಬಿಮಾ ಕಸಬತ್ وجعلوا لله شركاء قل سموهم أم تنبئونه بما لا يعلم في الأرض أم بظاهر من القول بل زين للذين كفروا مكرهم وصدوا عن السبيل ومن يضلل الله فما له من هاد. ಹಾಗಾದರೆ ಪ್ರತಿಯೊಬ್ಬ ವ್ಯಕ್ತಿ ನಿರ್ವಹಿಸುವ ಕರ್ಮದ ಮೇಲ್ನೋಟ ವಹಿಸುವವನು ಅಲ್ಲಾಹು ಏನೂ ಅರಿಯದವರಂತಾಗಿರುವನೇ? ಅವರು ಅಲ್ಲಾಹುವಿಗೆ ಸಹಭಾಗಿಗಳನ್ನು ಮಾಡಿಕೊಂಡಿರುವರು. ಓ ಪ್ರವಾದಿಯವರೇ, ಹೇಳಿರಿ, ಅವರ ಹೆಸರನ್ನು ಹೇಳಿಕೊಡಿರಿ. ಭೂಮಿಯಲ್ಲಿ ಅಲ್ಲಾಹು ಅರಿಯದಿರುವ ವಿಷಯವೊಂದನ್ನು ನೀವು ಅವನಿಗೆ ತಿಳಿಸಿಕೊಡುತ್ತಿರುವಿರಾ? ಅಥವಾ ನೀವು ಹೇಳುತ್ತಿರುವುದು ಗಹನವಲ್ಲದ ಮಾತುಗಳಾಗಿವೆಯೇ? ಅಲ್ಲ, ಸತ್ಯ ನಿಷೇಧಿಗಳಿಗೆ ಅವರ ಕುತಂತ್ರವನ್ನು ಆಕರ್ಷಕಗೊಳಿಸಿ ತೋರಿಸಲಾಗಿದೆ ಮತ್ತು ಅವರನ್ನು ನೈಜ ಮಾರ್ಗದಿಂದ ತಡೆಯಲಾಗಿದೆ. ಅಲ್ಲಾಹು ಯಾರನ್ನಾದರೂ
ಪಥಭ್ರಷ್ಟಗೊಳಿಸಿದರೆ ಅವನಿಗೆ ಮಾರ್ಗದರ್ಶನ ಮಾಡುವವರು ಯಾರೂ ಇಲ್ಲ. لهم عذاب في الحياة الدنيا ولعذاب الآخرة أشق وما لهم من الله من واق. ಅವರಿಗೆ ಇಹಲೋಕದಲ್ಲಿ ಶಿಕ್ಷೆ ಇದೆ, ಪರಲೋಕದ ಶಿಕ್ಷೆಯಂತೂ ಅತಿ ದಾರುಣವಾಗಿದೆ. ಅಲ್ಲಾಹುವಿನ ಶಿಕ್ಷೆಯಿಂದ ಅವರನ್ನು ಪಾರುಗೊಳಿಸುವವರು ಯಾರೂ ಇಲ್ಲ. مثل الجنة التي وعد المتقون تجري من تحتها الأنهار أكلها دائم وظلها تلك عقبى الذين اتقوا وعقبى الكافرين النار. ಭಯಭಕ್ತಿ ಪಾಲಿಸುವವರಿಗೆ ವಾಗ್ದಾನ ಮಾಡಲಾಗಿರುವ ಸ್ವರ್ಗವು ಹೀಗಿದೆ. ಅದರ ತಳಭಾಗದಲ್ಲಿ ನದಿಗಳು ಹರಿಯುತ್ತಿರುವು. ಅದರ ಫಲ ಮತ್ತು ಅದರ ನೆರಳು ಶಾಶ್ವತವಾಗಿರುವುದು. ಅದು ಭಯಭಕ್ತಿ ಪಾಲಿಸುವವರ ಪರ್ಯಾವಸಾನವಾಗಿದೆ. ಸತ್ಯ ನಿಷೇಧಿಗಳ ಪರ್ಯಾವಸಾನವು ನರಕಾಗ್ನಿಯಾಗಿದೆ. والذين آتيناهم الكتاب يفرحون بما أنزل إليك ومن الأحزاب من ينكر بعضه قل إنما أمرت أن أعبد الله ولا أشرك به إليه أدعو وإليه مآب. ನಾವು ಮುಂಚೆ ಯಾರಿಗೆ ಗ್ರಂಥವನ್ನು ನೀಡಿರುವೆವೋ ಅವರು ತಮಗೆ ಅವತೀರ್ಣಗೊಂಡಿರುವುದರಲ್ಲಿ ಅಂದರೆ ಕುರ್ಆನ್ನಲ್ಲಿ ಹರ್ಷಪಡುತ್ತಿರುವರು. ಅದರ ಕೆಲವು ಭಾಗಗಳನ್ನು ನಿಷೇಧಿಸುವವರು ಅವರ ಪಂಗಡದಲ್ಲಿರುವರು. ತಾವು ಹೇಳಿರಿ, ನನ್ನೊಂದಿಗೆ ಆಜ್ಞಾಪಿಸಲಾಗಿರುವುದು ಅಲ್ಲಾಹುವನ್ನು ಆರಾಧಿಸಲು ಮತ್ತು ಅವನೊಂದಿಗೆ ಯಾವುದೇ ಸಹಭಾಗಿತ್ವ ಮಾಡದಿರಲು ಮಾತ್ರವಾಗಿದೆ. ನಾನು ನಿಮ್ಮನ್ನು ಕರೆಯುತ್ತಿರುವುದು ಅವನೆಡೆಗಾಗಿದೆ, ನನ್ನ ಮರಳುವಿಕೆಯು ಅವನೆಡೆಗಾಗಿದೆ. وكذلك أنزلناه حكما عربيا ولئن اتبعت أهواءهم بعدما جاءك من العلم ما لك من الله من ولي ولا واق. ಹೀಗೆ ನಾವು ಇದನ್ನು ಅಂದರೆ ಕುರ್ಆನನ್ನು ಅರಬಿ ಭಾಷೆಯಲ್ಲಿರುವ ಒಂದು ಶಾಸನವನ್ನಾಗಿ ಅವತೀರ್ಣಗೊಳಿಸಿರುವೆವು. ತಮ್ಮೆಡೆಗೆ ಜ್ಞಾನವು ಬಂದ ಬಳಿಕವೂ ತಾವು ಅವರ ದೇಹೇಚ್ಛೆಗಳನ್ನು ಅನುಸರಿಸುವುದಾದರೆ ಅಲ್ಲಾಹುವಿನ ಶಿಕ್ಷೆಯಿಂದ ತಮ್ಮನ್ನು ಪಾರು ಮಾಡಲು ಯಾವುದೇ ರಕ್ಷಕನಾಗಲಿ ಕಾವಲುಗಾರನಾಗಲಿ ತಮಗಿರಲಾರರು. وَلَقَدْ أَرْسَلْنَا رُسُلًا مِّن قَبْلِكَ وَجَعَلْنَا لَهُمْ أَزْوَاجًا وَذُرِّيَّةً وَمَا كَانَ لِرَسُولٍ أَن يَأْتِيَ بِآيَةٍ إِلَّا بِإِذْنِ اللَّهِ لِكُلِّ أَجَلٍ كِتَابٌ. ತಮಗಿಂತ ಮುಂಚೆಯೂ ನಾವು ಸಂದೇಶವಾಹಕರನ್ನು ಕಳುಹಿಸಿರುವೆವು. ಅವರಿಗೆ ನಾವು ಪತ್ನಿಯರನ್ನು ಸಂತತಿಗಳನ್ನು ಮಾಡಿಕೊಟ್ಟಿರುವೆವು. ಅಲ್ಲಾಹುವಿನ ಅನುಮತಿಯ ವಿನ ಯಾವುದೇ ಒಂದು ದೃಷ್ಟಾಂತವನ್ನು ತರಲು ಯಾವುದೇ ಸಂದೇಶವಾಹಕನಿಗೂ ಸಾಧ್ಯವಾಗಲಾರದು. ಪ್ರತಿಯೊಂದು ಕಾಲಕ್ಕೂ ಒಂದು ಆಧಾರ ಪ್ರಮಾಣ ಗ್ರಂಥವಿರುವುದು. ಯಮ್ಹು ಅಲ್ಲಾಹು ಮಾ ಯಶಾಅು ವಯುಸ್ಬಿತ್ ವಇಂದಹು ಉಮ್ಮುಲ್ ಕಿತಾಬ್. ಅಲ್ಲಾಹು ಅವನಿಚ್ಛಿಸಿದ್ದನ್ನು ಅಳಿಸುವನು ಮತ್ತು ಅವನಿಚ್ಛಿಸಿದ್ದನ್ನು ಸ್ಥಿರಗೊಳಿಸುವನು. ಮೂಲ ಗ್ರಂಥವಿರುವುದು ಅವನ ಬಳಿಯಲ್ಲೇ ಆಗಿದೆ. وَإِمَّا نُرِيَنَّكَ بَعْضَ الَّذِي نَعِدُهُمْ أَوْ نَتَوَفَّيَنَّكَ فَإِنَّمَا عَلَيْكَ الْبَلَاغُ وَعَلَيْنَا الْحِسَابُ. ನಾವು ಅವರಿಗೆ ಮುನ್ನೆಚ್ಚರಿಕೆ ನೀಡಿರುವವುಗಳ ಪೈಕಿ ಕೆಲವನ್ನು ನಾವು ತಮಗೆ ತೋರಿಸಿಕೊಟ್ಟರು ಅಥವಾ ಅದಕ್ಕಿಂತ ಮುಂಚೆಯೇ ನಾವು ತಮ್ಮನ್ನು ಮೃತಪಡಿಸಿದರು ತಮ್ಮ ಮೇಲಿರುವುದು ಸಂದೇಶವನ್ನು
ತಲುಪಿಸುವ ಹೊಣೆ ಮಾತ್ರವಾಗಿದೆ. ವಿಚಾರಣೆ ಮಾಡಬೇಕಾದ ಹೊಣೆ ಇರುವುದು ನಮ್ಮ ಮೇಲಾಗಿದೆ. أولم يروا أنا نأتي الأرض ننقصها من أطرافها والله يحكم لا معقب لحكمه وهو سريع الحساب. ನಾವು ಭೂಮಿಯನ್ನು ಅದರ ವಿವಿಧ ತುದಿಗಳಿಂದ ಕುಗ್ಗಿಸುತ್ತಿರುವುದನ್ನು ಅವರು ಕಾಣಲಿಲ್ಲವೇ? ಅಲ್ಲಾಹು ವಿಧಿ ನೀಡುವನು, ಅವನ ವಿಧಿಯನ್ನು ತಿದ್ದುಪಡಿ ಮಾಡುವವರಾರೂ ಇಲ್ಲ. ಅವನು ಅತಿ ವೇಗವಾಗಿ ವಿಚಾರಣೆ ಮಾಡುವವನಾಗಿರುವನು. وقد مكر الذين من قبلهم فلله المكر جميعا يعلم ما تكسب كل نفس وسيعلم الكفار لمن عقبى الدار. ಇವರಿಗಿಂತ ಮುಂಚಿನವರು ಸಂಚು ಹೂಡಿರುವರು, ಆದರೆ ತಂತ್ರಗಳೆಲ್ಲವೂ ಅಲ್ಲಾಹುಗಿರುವುದಾಗಿದೆ. ಪ್ರತಿಯೊಬ್ಬ ವ್ಯಕ್ತಿ ಏನು ಮಾಡುತ್ತಿರುವನು ಎಂಬುದನ್ನು ಅವನು ಅರಿಯುವನು. ಜಗತ್ತಿನ ಪರ್ಯಾವಸಾನವು ಯಾರ ಪಾಲಿಗೆ ಅನುಕೂಲಕರವಾಗಿರುವುದೆಂದು ಸತ್ಯ ನಿಷೇಧಿಗಳು ತರುವಾಯ ಅರಿತುಕೊಳ್ಳುವರು. ويقول الذين كفروا لست مرسلا قل كفى بالله شهيدا بيني وبينكم ومن عنده علم الكتاب. ಸತ್ಯ ನಿಷೇಧಿಗಳು ಹೇಳುವರು, ತಾವು ಅಲ್ಲಾಹುವಿನಿಂದ ಕಳುಹಿಸಲ್ಪಟ್ಟವರಲ್ಲ. ತಾವು ಹೇಳಿರಿ, ನನ್ನ ಮತ್ತು ನಿಮ್ಮ ಮಧ್ಯೆ ಸಾಕ್ಷಿಯಾಗಿ ಅಲ್ಲಾಹು ಸಾಕು, ಮತ್ತು ಯಾರ ಬಳಿ ಗ್ರಂಥದ ಜ್ಞಾನವಿದೆಯೋ ಅವರು ಸಾಕು.